ವೀಕ್ಷಕರಿಗೆಲ್ಲ ಸ್ವಾಗತ. ಈ ಒಂದು 2026 ಫೆಬ್ರವರಿ ತಿಂಗಳಿನಲ್ಲಿ ಮುಖ್ಯವಾಗಿರ್ತಕ್ಕಂತಹ ಗ್ರಹಗಳ ಸಂಚಾರ ಕುಂಭ ರಾಶಿಯಲ್ಲಿ ನಡೀತಾ ಇದೆ. ಈ ಒಂದು ವಿಚಾರವನ್ನ ನಿಮಗೆ ತಿಳಿಸ್ಲಿಕ್ಕೋಸ್ಕರ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡದೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಸ್ನೇಹಿತರೆ, ಈ 2026 ಜನವರಿ ಸಂಕ್ರಾಂತಿಯ ನಂತರ 4 ಗ್ರಹಗಳು ಸೂರ್ಯ, ಕುಜ, ಶುಕ್ರ, ಬುಧ ಈ 4 ಗ್ರಹಗಳು ಮಕರ ರಾಶಿಯನ್ನು ಪ್ರವೇಶವನ್ನು ಮಾಡಿಕೊಂಡ್ರು. ಅಂದ್ರೆ ಸಂಕ್ರಾಂತಿಯ ನಂತರ ಚಂದ್ರನು ಕೂಡ ಆ ಒಂದು ಮಕರ ರಾಶಿಗೆ ಬಂದಾಗ 5 ಗ್ರಹಗಳು ಒಟ್ಟಿಗೆ ಒಂದೇ ರಾಶಿಯಲ್ಲಿ ಮಕರ ರಾಶಿಯಲ್ಲಿ ಸಂಚಾರವನ್ನ ಮಾಡಿದ್ರು. ಪ್ರಸ್ತುತ ಈ ಫೆಬ್ರವರಿ ತಿಂಗಳಿನಲ್ಲಿ ಈ 4 ಗ್ರಹಗಳು ಏನಿದ್ದಾರೆ, ಸೂರ್ಯ, ಕುಜ, ಬುಧ, ಶುಕ್ರ ಈ 4 ಗ್ರಹಗಳು ಕ್ರಮೇಣವಾಗಿ ಒಬ್ಬೊಬ್ಬರೇ ಕುಂಭ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾರೆ. ರಾಹುವಿನ ಒಟ್ಟಿಗೆ ಈ 4 ಗ್ರಹಗಳು ಸೇರ್ಕೊಳ್ತಾ ಇದ್ದಾರೆ. ಅಂದ್ರೆ 5 ಗ್ರಹಗಳ ಸಂಚಾರ ಕುಂಭ ರಾಶಿಯಲ್ಲಿ ನಡೀತಾ ಇದೆ. ನೋಡಿ, ಈ ರಾಹುವಿನ ಜೊತೆ ಕುಜನಂತಹ ಗ್ರಹ ಅಥವಾ ಸೂರ್ಯನಂತಹ ಗ್ರಹ ಒಟ್ಟಿಗೆ ಕೂತ್ಕೊಂಡಾಗ ಪ್ರಯಾಣ ಮಾಡಬೇಕಾದ್ರೆ ನಿಮ್ಮ ಜಾತಕವನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ತುಂಬಾ ಜನಕ್ಕೆ ಕುಜ ರಾಹು ಡೀಪ್ ಕಂಜಕ್ಷನ್ ಆಗಿರುತ್ತೆ, ಅಥವಾ ಸೂರ್ಯ ರಾಹು ಇದ್ರೆ ಅದು ಪಿತೃದೋಷ ಅಂತ ನಾವು ಕರಿತೀವಿ. ಅದನ್ನ ಮತ್ತೆ ಹೇಳ್ತೇನೆ. ಕುಜ ರಾಹು ನಿಮ್ಮ ಜಾತಕದಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಕುಜ ರಾಹು ಬುಧ ಕಾಂಬಿನೇಷನ್ ಏನಾದ್ರೂ ಇದ್ರೆ, ಅಥವಾ ಕುಜ ಮತ್ತೆ ಬುಧ ಕಾಂಬಿನೇಷನ್, ಅಥವಾ ಕುಜ ಮತ್ತೆ ರಾಹು ಡೀಪ್ ಕಂಜಕ್ಷನ್ ಆಗಿರ್ತಕ್ಕಂಥದ್ದು ಏನಾದ್ರೂ ಇದ್ರೆ ಅವರಿಗೆ ಅಪಘಾತಗಳು ಜಾಸ್ತಿ ಆಗ್ತಾ ಇರುತ್ತೆ. ಆಕಸ್ಮಿಕವಾಗಿ ಅಪಘಾತಗಳು, ಅದರಲ್ಲೂ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅಂದ್ರೆ ಕರೆಂಟ್ ಶಾಕ್ ಹೊಡೆಯೋದು, ಮತ್ತಾಮೇಲೆ ಆಕ್ಸಿಡೆಂಟ್ಗಳು ಆಗ್ತಕ್ಕಂಥದ್ದು, ಮತ್ತಾಮೇಲೆ ದಾಂಪತ್ಯ ಸುಖದಲ್ಲಿ ತೊಂದರೆಗಳು ಅನುಭವಿಸ್ತಕ್ಕಂಥದ್ದು, ಕೋರ್ಟ್ ಕಚೇರಿಯಲ್ಲಿ ಅಲ್ದಾಡ್ಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು, ಈ ತರಹದ ಒಂದು ಸಿಚುಯೇಷನ್ ಅವರು ಪರಿಸ್ಥಿತಿಗಳನ್ನ ಅನುಭವಿಸಲೇಬೇಕಾಗಿರ್ತಕ್ಕಂತಹ ಕರ್ಮ ಅದಾಗಿರುತ್ತೆ. ಅದನ್ನ ನಾವು ಕಾರ್ಮಿಕ್ ಅಂತ ನಾವು ಕರಿತೀವಿ. ನೋಡಿ, ಈ ಒಂದು ಸೂರ್ಯ ರಾಹು ಜೊತೆಲಿ ಇದ್ದಾಗ ಅದು ಪಿತೃದೋಷ ಅಂತ ನಾವು ಕರಿತೀವಿ. ಸೊ ಪಿತೃದೋಷ ಇರ್ತಕ್ಕಂತಹ ಜಾತಕದವರು ನೀವೊಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಕುಟುಂಬದಲ್ಲಿ ನಿಮ್ಮ ತಂದೆ ಕಡೆಯವರು ಅಂದ್ರೆ ದಾಯಾದಿಗಳು ಯಾರಾದ್ರೂ ದುರ್ಮರಣ ಆಗಿರ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ನಾವು ಗೋಕರ್ಣ ಕ್ಷೇತ್ರದಲ್ಲಿ ಪಿತೃದೋಷ ಮಾಡ್ತೀವಿ, ಪಿತೃದೋಷ ನಿವಾರಣೆ ಮಾಡ್ಕೊಳ್ತೀವಿ. ಗೋಕರ್ಣ ಕ್ಷೇತ್ರದಲ್ಲೇ ಯಾಕೆ ಮಾಡಿಸ್ಬೇಕು ಅಂದ್ರೆ ಅಲ್ಲಿ ವಿಷ್ಣು ಇದ್ದಾರೆ, ಮತ್ತೆ ಶಿವನು ಕೂಡ ಇದ್ದಾರೆ. ಸಿದ್ಧಿ ಮತ್ತೆ ಮುಕ್ತಿ ಎರಡೂ ಸಿಗ್ತಕ್ಕಂತಹ ಕ್ಷೇತ್ರ ಗೋಕರ್ಣ ಆಗಿರುತ್ತೆ. ಸೊ ಅಲ್ಲಿ ನೀಟಾಗಿ ಸ್ವಲ್ಪ ನಾವು ಪಿತೃದೋಷ ನಿವಾರಣೆ ಮಾಡ್ಕೋಬೇಕಾಗುತ್ತೆ. ಸೊ ಈ ಒಂದು ಏನು ಈ ತಿಂಗಳಿನಲ್ಲಿ ಮತ್ತೆ ಪಿತೃದೋಷದ ಸಂಕೇತಗಳು ನಿರ್ಮಾಣ ಆಗ್ತಾ ಇದೆ ಕುಂಭರಾಶಿಯಲ್ಲಿ. ಇವಾಗ ಏನು ಫೆಬ್ರವರಿ ತಿಂಗಳಲ್ಲಿ ಹುಟ್ಟತಕ್ಕಂತಹ ಮಕ್ಕಳಿಗೆ ಈ ತರಹದ ಸನ್ನಿವೇಶಗಳು, ಪಿತೃದೋಷ ಮತ್ತೆ ಕುಜ ರಾಹು ಬೇರೆ ಜಾಯಿನ್ ಆಗ್ತಾ ಇದ್ದಾರೆ. 5 ಗ್ರಹಗಳು ಕುಂಭರಾಶಿಯಲ್ಲಿ ಇರ್ತಕ್ಕಂಥದ್ದು, ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು. ಇದು ಅಷ್ಟೊಂದು ಒಳ್ಳೆಯದಲ್ಲ. ಎಲ್ಲಾ ರಾಶಿಯರಿಗೂ ಕೂಡ ಸಾಕಷ್ಟು ತೊಂದರೆಗಳನ್ನ ತಂದುಕೊಡ್ತಾ ಹೋಗುತ್ತೆ. ಮತ್ತೆ ಮಾರ್ಚ್ ತಿಂಗಳಿನಲ್ಲಿ ಮೀನರಾಶಿಯಲ್ಲಿ ಶನಿಯ ಜೊತೆ ಈ ಕುಜ ಮತ್ತೆ ಸೂರ್ಯ ಹೋಗ್ತಾ ಇದ್ದಾರೆ. ಇದು ಇನ್ನೂ ಡೆಡ್ಲಿ ಕಾಂಬಿನೇಷನ್. ಈ ವಾಯುತತ್ವ ರಾಶಿಯಲ್ಲಿ, ಅದು ಕುಂಭ ರಾಶಿಯಲ್ಲಿ ಈ ಒಂದು 5 ಗ್ರಹಗಳ ಸಂಚಾರ, ಅದರಲ್ಲೂ ಕುಜ ಮತ್ತೆ ರಾಹು ಸೂರ್ಯನ ಒಂದು ಕಾಂಬಿನೇಷನ್ ಏನ್ ನಡೀತಾ ಇದೆ, ಇದು ಗಾಳಿಯಿಂದ ಹರಡ್ತಕ್ಕಂಥದ್ದು, ಸ್ಪ್ರೆಡ್ ಆಗ್ತಕ್ಕಂತಹ ಘಟನೆಗಳು, ಅದು ಬೆಂಕಿ ಅವಘಡಗಳಾಗಿರಬಹುದು, ಕೆಮಿಕಲ್ ಅವಘಡಗಳಾಗಿರಬಹುದು, ಗ್ಯಾಸ್ ಸಿಲಿಂಡರ್ ಅವಘಡಗಳಾಗಿರಬಹುದು, ಈ ತರಹದ ಸನ್ನಿವೇಶಗಳು. ಹಾಗೆ ಪ್ರಮುಖ ರಾಜಕೀಯ ವ್ಯಕ್ತಿಗಳ ಒಂದು ಆರೋಗ್ಯದ ವಿಚಾರದಲ್ಲೂ ಕೂಡ ಸಾಕಷ್ಟು ಏರಿಳಿತಗಳನ್ನ ನೋಡ್ತಕ್ಕಂತಹ ಒಂದು ಸಮಯ ಇದಾಗಿರುತ್ತೆ. ಅದರಲ್ಲೂ ಎಸ್ಪೆಷಲಿ ಯಾರೆಲ್ಲ ತುಂಬಾ ಅಪಾಯಕಾರಿ ವೃತ್ತಿಯಲ್ಲಿ ಏನು ನೀವು ಮಾಡ್ತಾ ಇದ್ದೀರಾ. ಅಪಾಯಕಾರಿ ವೃತ್ತಿ ಅಂದ್ರೆ ಯಾವ್ಯಾವುದು ನೋಡಿ, ಮೆಕ್ಯಾನಿಕಲ್ ಇಂಡಸ್ಟ್ರಿಯಲ್ ಕೆಲಸ ಮಾಡ್ತಕ್ಕಂಥವ್ರು, ಲೇತ್ ಮಿಷಿನ್ಸು, CNC ಮಿಷಿನ್ಸು, ಡ್ರಿಲ್ಲಿಂಗ್ ಮಿಷಿನ್ಸು, ಕಬ್ಬಿಣದ ವಿಚಾರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಡ್ರೈವರ್ಸ್ ಆಗಿರಬಹುದು, ಅಥವಾ ಪೈಲಟ್ಸ್ ಆಗಿರಬಹುದು, ಮತ್ತಾಮೇಲೆ ಇನ್ನು ಯಾವ್ದು ಬರುತ್ತೆ, ಕೆಮಿಕಲ್ ಫ್ಯಾಕ್ಟ್ರೀಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಪಟಾಕಿ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು, ಪೇಂಟಿಂಗ್ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು. ಡ್ರೈವರ್ಸು ತುಂಬಾನೇ ಎಚ್ಚರಿಕೆಯಿಂದ ಇರಬೇಕು ಈ ಸಮಯದಲ್ಲಿ. ಸೊ ಯಾರಾದ್ರೂ ನಿಮ್ಮ ಫ್ಯಾಮಿಲಿಯಲ್ಲಿ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡೋರಿದ್ರೆ ಈ ವಿಡಿಯೋವನ್ನ ಶೇರ್ ಮಾಡಿ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನಾವು ಕರ್ಮ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ, ಬಟ್ ನಾವು ಎಚ್ಚರಿಕೆಯಿಂದ ಇರೋದಕ್ಕೆ ಪ್ರಯತ್ನ ಮಾಡೋಣ. ಈ ಫೆಬ್ರವರಿ ತಿಂಗಳಲ್ಲಿ ಯಾರಾದ್ರೂ ಸಿಜರಿನ್ ಮಾಡಿಸ್ಕೋಬೇಕು ಅಂತಿದ್ರೆ ನೋಡಿ, ತುಂಬಾ ಜನ ಸಿಜರಿನ್ ಅಂತ ಹೋಗ್ತಾ ಇದ್ದಾರೆ. ಯಾಕಂದ್ರೆ
ಈ ಟೈಮಲ್ಲೇ ನನ್ನ ಮಗ ಹುಟ್ಟಬೇಕು, ಮಗಳು ಹುಟ್ಟಬೇಕು, ಅಥವಾ ಏನೋ ಒಂದು ಆಸೆ ಇರುತ್ತೆ, ಒಳ್ಳೆ ಟೈಮಲ್ಲಿ ಹುಟ್ಲಪ್ಪ, ನನ್ನ ಕಷ್ಟ ಅವ್ನು ಪಡಬಾರ್ದು ಅಂತಕ್ಕಂಥದ್ದು ಏನಾದರೂ ಒಂದು ಇದ್ದೇ ಇರುತ್ತೆ. ಅದೊಂದು ನಮ್ಮ ಒಂದು ನಂಬಿಕೆ ಅಷ್ಟೇ. ಆದ್ರೆ ನಮಗೆ ಗೊತ್ತಿರೋದಿಲ್ಲ, ಬ್ರಹ್ಮದೇವ ಬರ್ದಿರೋ ಒಂದು ಟೈಮಲ್ಲೇ ನಾವು ಭೂಮಿಗೆ ಬರೋದು ಅಂತ ನಮಗೆ ಗೊತ್ತಿರೋದಿಲ್ಲ. ಆದ್ರೂ ಕೂಡ ನಾವು ಏನೋ ಒಂದು ಪ್ರಯತ್ನ ಮಾಡ್ತೀವಿ ಅಷ್ಟೇ. ಆತರ ಏನಾದ್ರೂ ನಿಮ್ಮ ಮನೆಯಲ್ಲಿ ಗರ್ಭಿಣಿ ಸ್ತ್ರೀ ಇದ್ದು ಸಿಸರಿನ್ ಮಾಡಿಸ್ಕೋಬೇಕು ಅಂತಿದ್ರೆ ಫೆಬ್ರವರಿ 13ನೇ ತಾರೀಕಿನ ಒಳಗಡೆನೆ ನೀವು ಮಾಡಿಸ್ಕೊಳೋದಕ್ಕೆ ಪ್ರಯತ್ನ ಮಾಡಿ. ನೋಡಿ, ಈ ಏನು 5 ಒಂದು ಗ್ರಹಗಳ ಸಂಚಾರ ಕುಂಭ ರಾಶಿಯಲ್ಲಿ ಏನು ಸಂಚಾರ ನಡೀತಾ ಇದೆ, ಈ 12 ರಾಶಿಯವರಿಗೆ ಯಾವ ತರಹದ ಒಂದು ಫಲಿತಾಂಶಗಳಿರುತ್ತೆ, ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ನೋಡ್ತಾ ಹೋಗೋಣ. ನೋಡಿ, ಮುಖ್ಯವಾಗಿ ಮೇಷರಾಶಿಯವರು ಬಂದಿರ್ತಕ್ಕಂತಹ ಹಣವನ್ನ ಸದ್ವಿನಿಯೋಗ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಅಂದ್ರೆ ಹಣಕಾಸಿನ ವಿಚಾರದಲ್ಲಿ ಅಥವಾ ಇತರರನ್ನು ನಂಬಿ ಮೋಸ ಹೋಗ್ತಕ್ಕಂಥದ್ದು. ಬಂದಿರತಕ್ಕಂತಹ ಹಣವನ್ನ ಕರೆಕ್ಟ್ ಆಗಿ ಅದನ್ನ ಸದ್ವಿನಿಯೋಗ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಅವ್ರ ಮಾತು ಕೇಳೋದು, ಇವ್ರ ಮಾತು ಕೇಳಿ ಇನ್ವೆಸ್ಟ್ಮೆಂಟ್ ಮಾಡಿ ನಷ್ಟ ತಂದ್ಕೊಳೋ ಪ್ರಯತ್ನ ಮಾಡಬೇಡಿ, ನಷ್ಟ ತಂದ್ಕೊಳೋದಕ್ಕೆ ಹೋಗಬೇಡಿ. ಮಿತ್ರರನ್ನ ಆದಷ್ಟು ಅವಾಯ್ಡ್ ಮಾಡಿ. ಸಮಾಜದಲ್ಲಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ನಿಮಗೆ ಒಂದು ಚಿಕ್ಕದಾಗಿ ಕೆಟ್ಟ ಹೆಸರು ಕೂಡ ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಇನ್ನು ಎರಡನೇದಾಗಿ ವೃಷಭ ರಾಶಿಯವರಿಗೆ ವೃತ್ತಿಯ ಜೀವನದಲ್ಲಿ ಸಾಕಷ್ಟು ಏರಿಳಿತಗಳನ್ನ ನೋಡ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಈ ವೃಷಭ ರಾಶಿಯಲ್ಲಿ ಯಾರೆಲ್ಲ ಮೆಕ್ಯಾನಿಕಲ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಕೆಮಿಕಲ್ ಓರಿಯೆಂಟೆಡ್ ಡ್ರೈವರ್ಸ್ ಇದ್ದೀರಾ, ಮತ್ತಾಮೇಲೆ ಸಾಹಸವಂತ ವೃತ್ತಿಯಲ್ಲಿ ನೀವು ಕೆಲಸವನ್ನು ಮಾಡ್ತಾ ಇದ್ದೀರಾ, ಫೈಟ್ ಮಾಸ್ಟರ್ಸ್ ಆಗಿರಬಹುದು, ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಆಗಿರಬಹುದು, ಅಂದ್ರೆ ವಿದ್ಯುತ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು ಆಗಿರ್ಬೋದು, ಸಾಕಷ್ಟು ಎಚ್ಚರಿಕೆಯಿಂದ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ವೃತ್ತಿಯ ಜೀವನದಲ್ಲಿ ಸಾಕಷ್ಟು ಏರಿಳಿತಗಳನ್ನ ನೀವು ನೋಡ್ಬೇಕಾಗಿರೋ ಪರಿಸ್ಥಿತಿ ಈ ಸಮಯದಲ್ಲಿ ಒದಗಿ ಬರ್ತಕ್ಕಂಥದ್ದು. ಆಲ್ರೆಡಿ ನಾನು ಉದ್ಯೋಗ ಬಿಟ್ಬಿಟ್ಟಿದ್ದೀನಿ, ಉದ್ಯೋಗಕ್ಕೋಸ್ಕರ ಹುಡುಕ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ಹಿನ್ನಡೆ ಅನುಭವಿಸಬೇಕಾಗಿರುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಅಂದ್ರೆ ವೃತ್ತಿಯ ಜೀವನದಲ್ಲಿ ಮೇಜರ್ ಆಗಿ ಸ್ವಲ್ಪ ತೊಂದರೆಗಳನ್ನ ನೀವು ನೋಡ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಇನ್ನು ಮೂರನೇ ಒಂದು ರಾಶಿ ಮಿಥುನ ರಾಶಿ. ಈ ಮಿಥುನ ರಾಶಿಯವರೆಗೂ ಕೂಡ ಈ ಒಂದು 5 ಗ್ರಹಗಳ ಒಂದು ಕಾಂಬಿನೇಷನ್ 9ನೇ ಮನೆಯಲ್ಲಿ ನಡೀತಾ ಇರೋದ್ರಿಂದ ನೋಡಿ, ಪ್ರತಿ ಕೆಲಸದಲ್ಲೂ ವಿಘ್ನಗಳನ್ನ ಎದುರಿಸಬೇಕಾಗಿರುತ್ತೆ. ತಂದೆಯ ಆರೋಗ್ಯಕ್ಕೆ, ತಂದೆಯ ಕ್ಷೇಮಕ್ಕೆ ಇದು ಅಷ್ಟೊಂದು ಒಳ್ಳೆಯದಲ್ಲ. ಸ್ವಲ್ಪ ತಂದೆಯ ಬಗ್ಗೆ ಅವ್ರ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಹಾಗೆ ಸೋದರರ ಜೊತೆ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ತೊಂದರೆ ತಾಪತ್ರಯಗಳಾಗಿರ್ಬೋದು, ನೆರೆಹೊರೆಯವರ ಹತ್ತಿರ ಸ್ವಲ್ಪ ತೊಂದರೆ ತಾಪತ್ರಗಳಾಗಿರ್ಬೋದು, ಈ ತರಹದ ಸನ್ನಿವೇಶಗಳನ್ನ ನೋಡ್ತಕ್ಕಂತಹ ಒಂದು ಸಾಧ್ಯತೆ ಇರುತ್ತೆ. ಮತ್ತೆ ಪ್ರಯಾಣಗಳನ್ನ ಮಾಡ್ಬೇಕಾಗುತ್ತೆ. ಆ ಪ್ರಯಾಣಗಳು ಕೂಡ ತುಂಬಾ ಸಾಹಸವಂತ ಪ್ರಯಾಣಗಳಾಗಿರುತ್ತೆ. ಅಂದ್ರೆ ಪ್ರಯಾಣದಲ್ಲಿ ಅಷ್ಟೊಂದು ಸ್ಟ್ರೆಸ್ ನ ನೀವು ಫೇಸ್ ಮಾಡ್ಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಏನಪ್ಪಾ ಈ ಸಮಯದಲ್ಲಿ ನಾನು ಈ ಟೈಮಲ್ಲಿ ಜರ್ನಿ ಮಾಡಿದೆ, ಯಾವತ್ತೂ ಈ ತರ ಆಗಿರ್ಲಿಲ್ಲಪ್ಪ, ತುಂಬಾ ಮೈಕೈ ನೋವು, ಸುಸ್ತಾಗ್ಬಿಡ್ತು, ತುಂಬಾ ತಲೆನೋವು ಆಗ್ತಾ ಇದೆ ಅಂತಕ್ಕಂತಹ ಒಂದು ಭಾವನೆ ಬರುತ್ತೆ. ತಂದೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಅದ್ರ ಬಗ್ಗೆ ಗಮನ ಕೊಡಿ. ಇನ್ನು ಮುಂದಿನ ಒಂದು ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಅಮೂಲ್ಯವಾಗಿರ್ತಕ್ಕಂತಹ ವಸ್ತು ಅನ್ನು ಕಳ್ಕೊಳ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಏನಾದ್ರೂ ಒಂದು ಪಿಕ್ ಪಾಕೆಟ್ ಆಗಿರ್ಬೋದು, ಯಾವುದೋ ಒಂದು ನಿಮ್ಮ ಮನೆಯಲ್ಲಿ ಏನಾದ್ರೂ ಒಂದು ವಸ್ತು ಕಳ್ತನ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಹಾಗೇನೆ ಆರೋಗ್ಯದ ವಿಚಾರದಲ್ಲಿ ಸಾಕಷ್ಟು ಏರಿಳಿತಗಳನ್ನ ನೀವು ನೋಡಬೇಕಾಗಿರುತ್ತೆ. ಗುಪ್ತಾಂಗಗಳಿಗೆ ಸಂಬಂಧಪಟ್ಟಂತಹ ತೊಂದರೆಗಳನ್ನ ಅನುಭವಿಸಬೇಕಾಗುತ್ತೆ. ಸ್ವಲ್ಪ ಆರೋಗ್ಯದಲ್ಲಿ ಹುಷಾರಾಗಿರೋದಕ್ಕೆ ಪ್ರಯತ್ನ ಮಾಡಿ. ಹಾಗೆ ಕುಟುಂಬದ ವ್ಯಕ್ತಿಗಳ ಜೊತೆ ಭಿನ್ನಾಭಿಪ್ರಾಯಗಳಾಗಿರ್ಬೋದು, ಕುಟುಂಬದಲ್ಲಿ ಏನಾದರೂ ಒಂದು ದುಃಖಕರ ವಾರ್ತೆಗಳನ್ನ ಕೇಳ್ತಕ್ಕಂತಹ ಸಾಧ್ಯತೆಯೂ ಕೂಡ ಕಂಡು ಬರ್ತಾ ಇರುತ್ತೆ. ಇನ್ನು ಮುಂದಿನ ಒಂದು ರಾಶಿ ಸಿಂಹ ರಾಶಿ. ಈ ಸಿಂಹ ರಾಶಿಯವರಿಗೆ ನೋಡಿ, ನಂದು ಕೂಡ ಸಿಂಹ ರಾಶಿನೇ. ನಾನು ಸಾಕಷ್ಟು ವಿಡಿಯೋದಲ್ಲಿ ಹೇಳ್ತಾ ಬರ್ತಾ ಇದ್ದೇನೆ, ಯಾಕಂದ್ರೆ ನಿಮ್ಗೂ ಕೂಡ ಅರ್ಥ ಆಗ್ಬೇಕಲ್ವಾ. ಇವಂದ್ ಯಾವ ರಾಶಿ ಅದು ಇದು ಬೈಕುಂತ ಇರ್ತೀರ ನೀವು, ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ. ಈ ಸಿಂಹ ರಾಶಿಯವರಿಗೆ ಗಂಡ ಹೆಂಡತಿಯರ ಮಧ್ಯೆ ಪರಸ್ಪರ ಅನ್ಯೋನ್ಯತೆ ಕಡಿಮೆ ಆಗ್ಬಿಟ್ಟು ಜಗಳಗಳು ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಹತ್ತಿರದ ಸಂಬಂಧಿಗಳ ಏನು ವಿಚಾರಕ್ಕೆ ಸಂಬಂಧಪಡ್ತಕ್ಕಂತಹ ವಿಚಾರ ಏನಿದೆ ಅಲ್ಲಿ ನಿಮಗೆ ಕೆಟ್ಟ ಹೆಸರು ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ. ನಿಮ್ಮ ಕ್ಲೋಸ್ ರಿಲೇಷನ್ಸ್ ಜೊತೆ ವಾಗ್ವಾದ ಅಥವಾ ನಿಮ್ಮ ಮೇಲೆ ಅಪಪ್ರಚಾರ ಈ ತರ, ಅಥವಾ ಗಂಡ ಅಥವಾ ಹೆಂಡತಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು, ಮತ್ತೆ ನಿಮ್ಮ ಆರೋಗ್ಯದಲ್ಲೂ ವ್ಯತ್ಯಾಸಗಳು. ನೋಡಿ, ಬಾಡಿ ಎಲ್ಲ ಏನೋ ಒಂಥರ ಮೈಕೈ ನೋವು, ಒಂಥರ ಸುಸ್ತಾದಂಗ ಆಗೋದು, ಈ ತರಹದ ಸನ್ನಿವೇಶಗಳು ಸಿಂಹರಾಶಿಯವರಲ್ಲಿ ಕಂಡು ಬರ್ತಾ ಇರುತ್ತೆ. ಒಂದೇ ಒಂದು ಗುರುಗ್ರಹ ಮಾತ್ರ ಈ ಸಿಂಹರಾಶಿಯವರನ್ನ ಕಾಯ್ತಾ ಇರ್ತಕ್ಕಂಥದ್ದು. ಈ ಮಾರ್ಚ್ 11ನೇ ತಾರೀಕಿನ ನಂತರ ಗುರು ವಕ್ರತ್ಯಾಗ ಮಾಡ್ತಾ ಇದ್ದಾರೆ. ಸ್ವಲ್ಪ 1-2-3 ತಿಂಗಳು ಸಿಂಹರಾಶಿಯವರು ಸ್ವಲ್ಪ ನಿಟ್ಟುಸಿರು ಬಿಡಬಹುದು. ಇನ್ನೊಂದು
ಮುಂದಿನ ಒಂದು ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಒಂದು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ. ಆರೋಗ್ಯಕರವಾಗಿರ್ತಕ್ಕಂತಹ ಪರಿಸರದಲ್ಲೇ ನೀವು ಇರಬೇಕಾಗಿರೋ ಪರಿಸ್ಥಿತಿ ಇರುತ್ತೆ. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಹಾಗೆ ಶತ್ರುಗಳ ಮೇಲೆ ದಾಳಿ ಮಾಡ್ಲಿಕ್ಕೆ ಹೋಗ್ಬೇಡಿ. ಈ ಸಮಯದಲ್ಲಿ ದಯವಿಟ್ಟು ಯಾವುದೇ ಶತ್ರುಗಳಿರ್ಲಿ, ಅವ್ರು ಏನಾದ್ರು ಅಂದ್ರೂ ಸುಮ್ಮನೆ ಇರ್ಬೇಕು. ಅದಿಲ್ಲ ಅಂದ್ರೆ ಜಗಳ ಏನೇನೋ ಆಗ್ಬಿಡುತ್ತೆ. ಅದ್ರ ಕಡೆ ಗಮನ ಕೊಡಿ. ಕೋರ್ಟ್ ಕಚೇರಿಯಲ್ಲೂ ಕೂಡ ಸಾಕಷ್ಟು ತೊಂದರೆಗಳನ್ನ ನೋಡ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಸ್ವಲ್ಪ ಕನ್ಯಾ ರಾಶಿಯವರು ಸ್ವಲ್ಪ ಆರೋಗ್ಯ, ಶತ್ರುಗಳ ವಿಚಾರದಲ್ಲಿ ಜಾಗೃತಿಯಾಗಿರ್ಬೇಕು. ಸುಮ್ಮನೆ ಎಲ್ಲಂದ್ರಲ್ಲೇ ಹೋಗೋದು, ರಾತ್ರಿ ಹೊತ್ತು ಹೋಗೋದು, ಎಲ್ಲಂದ್ರಲ್ಲಿ ತಿರುಗಾಡೋದು, ಇದನ್ನೆಲ್ಲ ಮಾಡಿದ್ರೆ ನಿಮಗೆ ಅಪಾಯ ಕಟ್ಟಿದ್ದ ಬುತ್ತಿ. ಮುಂದಿನ ಒಂದು ರಾಶಿ ತುಲಾ ರಾಶಿ. ಈ ತುಲಾ ರಾಶಿಯವರಿಗೆ ಹಣಕಾಸಿನ ನಷ್ಟ ತೋರಿಸ್ತಾ ಇದೆ. ನೋಡಿ ಏನಾಗ್ಬಿಡುತ್ತೆ ಅಂದ್ರೆ, ಏನಪ್ಪಾ ನನ್ಗೆ ಯಾವ್ದೋ ಒಂದು ಮೆಸೇಜ್ ಬಂತು, ಪ್ರೆಸ್ ಮಾಡ್ಬಿಟ್ಟೆ, ದುಡ್ಡೆಲ್ಲ ಕಟ್ಟಾಗ್ಬಿಡ್ತು ಕಣಯ್ಯ ಅಂತ ಬೇಜಾರು ಮಾಡ್ಕೊಂತ ಇರ್ತಾರೆ ಕೆಲವರು. ಈ ತರಹ ಗ್ರಹ ಸ್ಥಿತಿ ಪಂಚಮ ಸ್ಥಾನದಲ್ಲಿ ಹಣಕಾಸಿನ ನಷ್ಟ ಆಗ್ತಕ್ಕಂಥದ್ದು, ನಿಮಗೆ ಅರಿವಿಲ್ಲದಂತೆಯೇ ನಷ್ಟ ಆಗ್ತಕ್ಕಂಥದ್ದು. ನಾಟ್ ಓನ್ಲಿ ಮೆಸೇಜ್ ಬಂತಪ್ಪ ಕಟ್ಟಾಯ್ತು ಅಲ್ಲ, ಗೊತ್ತಿಲ್ದಂಗೆ ಇನ್ವೆಸ್ಟ್ಮೆಂಟ್ ಮಾಡೋದು, ಶೇರ್ ಮಾರ್ಕೆಟ್, ಬೆಟ್ಟಿಂಗು, ಜೂಜಾಡೋದು, ಇದರಲ್ಲೆಲ್ಲ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ. ಸ್ವಲ್ಪ ಹುಷಾರಾಗಿರ್ಬೇಕು. ಮತ್ತೆ ಸಂತಾನದ ವಿಚಾರದಲ್ಲಿ ನಿಮ್ಮ ಮಗ ಅಥವಾ ಮಗಳ ಮೇಲೆ ರೇಗಾಡ್ತೀರಾ. ಈ ಸಮಯದಲ್ಲಿ ರೇಗಾಡೋದು, ಮನಃಶಾಂತಿ ಇರೋದಿಲ್ಲ, ಮೆಂಟಲಿ ಸ್ಟ್ರೆಸ್ಸು, ಹಣಕಾಸಿನ ವಿಚಾರದಲ್ಲಿ ಬರ್ಬೇಕಾಗಿರೋ ಹಣ ಬರಲ್ಲ. ಯಾವ ಕೆಲಸ ಮಾಡೋದಕ್ಕೆ ಹೋದ್ರೂ ಅದು ಅರ್ಧಕ್ಕರ್ಧಕ್ಕೆ ಪೋಸ್ಟ್ಪೋನ್ ಆಗ್ತಾ ಹೋಗುತ್ತೆ, ಪೂರ್ತಿ ಆಗಲ್ಲ. ಆ ತರಹದ ದ್ವಂದ್ವ ಸ್ಥಿತಿ ಈ ತುಲಾ ರಾಶಿಯಲ್ಲಿ ಕಂಡು ಬರ್ತಾ ಇರುತ್ತೆ. ಇನ್ನು ಮುಂದಿನ ಒಂದು ರಾಶಿ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ 5 ಗ್ರಹಗಳ ಕಾಂಬಿನೇಷನ್ ಮನೆಗೆ ಸಂಬಂಧಪಡ್ತಕ್ಕಂತಹ ಒಂದು ವಾತಾವರಣಕ್ಕೆ ಇದು ಅಷ್ಟೊಂದು ಒಳ್ಳೆಯದಲ್ಲ. ತಾಯಿಯ ಯೋಗಕ್ಷೇಮಕ್ಕೆ ಇದು ಒಳ್ಳೆಯದಲ್ಲ. ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು, ವಾಹನದ ನಷ್ಟ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ವಾಹನದಿಂದ ಏನಾದ್ರೂ ತೊಂದರೆಗಳನ್ನ ಅನುಭವಿಸುವ ಸಾಧ್ಯತೆಗಳು ಇರುತ್ತೆ. ಹಾಗೇನೆ ಈ ಚತುಷ್ಪಾದಿ ವಾಹನಗಳು, ಕಾರುಗಳಾಗಿರ್ಬೋದು, ಬಸ್ಗಳಾಗಿರ್ಬೋದು, ಎಮ್ಮೆ, ದನ ಕರುಗಳಿಂದನೂ ಕೂಡ ಸ್ವಲ್ಪ ಹಾನಿ ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಹಾಗೇನೆ ವೃತ್ತಿ ಜೀವನದಲ್ಲಿ ಸಾಕಷ್ಟು ಒತ್ತಡಗಳನ್ನ ನೀವು ಅನುಭವಿಸುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ನಿಮ್ಮದಲ್ಲದ ವಿಷಯಕ್ಕೆ ನಿಮ್ಮನ್ನ ತಗೊಂಡೋಗಿ ಅಲ್ಲಿ ಸಿಗಿಸ್ತಾರೆ. ಅಂದ್ರೆ ಅಪವಾದಗಳು, ಕೆಲಸ ಮಾಡೋ ಜಾಗದಲ್ಲಿ ನೀನ್ ಸರಿ ಇಲ್ಲ, ನಿನ್ ಕೆಲಸಕ್ಕೆ ಅನ್ಫಿಟ್ಟು, ಈ ತರ ಮಾತಾಡ್ತಕ್ಕಂತಹ ಸಾಧ್ಯತೆಗಳು ನಿಮ್ಮ ಮೇಲೆ ಬರ್ತಾ ಇರುತ್ತೆ. ಈ ಒಂದು ವಿಚಾರದಲ್ಲಿ ಜಾಗೃತಿಯಾಗಿರ್ಬೇಕು. ಇನ್ನು ಧನುಸ್ಸು ರಾಶಿ, ಮುಂದಿನ ಒಂದು ರಾಶಿ ಧನುಸ್ಸು ರಾಶಿಯವರಿಗೆ ಈ ಒಂದು ಗ್ರಹಗಳ ಕಾಂಬಿನೇಷನ್ ನಿಮ್ಮ ಸೋದರ ಅಥವಾ ಸೋದರಿಯರು ಯಾರಾದ್ರೂ ಇದ್ರೆ ಅವ್ರಿಗೆ ಒಳ್ಳೇದಲ್ಲ, ಆದ್ರೆ ನಿಮಗೆ ಸ್ವಲ್ಪ ಒಳ್ಳೇದು. ಆದ್ರೆ ಈ ಪಬ್ಲಿಕ್ ಸೆಕ್ಟರ್ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ದೀರಾ, ಅದು ಮೀಡಿಯಾ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವ್ರಿಗೆ ಸ್ವಲ್ಪ ಅಪವಾದಗಳು, ಸ್ವಲ್ಪ ಬ್ಲಾಕ್ ಮಾರ್ಕ್ ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಹಾಗೆ ತಂದೆಯ ಯೋಗಕ್ಷೇಮಕ್ಕೂ ಕೂಡ ಇದು ಒಳ್ಳೆಯದಲ್ಲ. ಸ್ವಲ್ಪ ಅಧೈರ್ಯತೆ ಜಾಸ್ತಿ ಕಂಡು ಬರ್ತಾ ಇರುತ್ತೆ. ಈ ಸಮಯದಲ್ಲಿ ಧೈರ್ಯ ಅನ್ನೋದು ಇರೋದಿಲ್ಲ. ಸ್ವಲ್ಪ ಸುಮ್ಮನೆ ಸಿಡುಕು, ವ್ಯರ್ಥ ಧೈರ್ಯ ಅಂತ ನಾವು ಕರಿತೀವಲ್ವಾ. ಧೈರ್ಯ ಅಂದ್ರೆ ಮಾಮೂಲು ಧೈರ್ಯ ಅಂದ್ರೆ ಏನ್ ಬಂದ್ರು ನೋಡ್ಕೋಣ ಅಂತ ಹೇಳ್ಬಿಟ್ಟು ಈ ಒಂದು ಗ್ರಹಗಳ ಕಾಂಬಿನೇಷನ್ ಓವರ್ ಆಗಿ ನಾವು ರಿಯಾಕ್ಟ್ ಮಾಡೋ ತರ ಮಾಡುತ್ತೆ. ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ. ಪ್ರತಿಯೊಂದು ವಿಚಾರದಲ್ಲಿ ಓವರ್ ಆಗಿ ರಿಯಾಕ್ಟ್ ಆಗೋದು ಬೇಡ. ಸ್ವಲ್ಪ ಹುಷಾರಾಗಿರೋದಕ್ಕೆ ಪ್ರಯತ್ನ ಮಾಡಿ. ಮತ್ತೆ ಈ ಒಂದು ತಂದೆ ಆರೋಗ್ಯದ ಒಂದು ವಿಚಾರದಲ್ಲೂ ಕೂಡ ಸ್ವಲ್ಪ ಏರಿಳಿತಗಳನ್ನ ನೋಡ್ಬೇಕಾಗಿರೋ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಇನ್ನು ಮುಂದಿನ ಒಂದು ರಾಶಿ ಮಕರ ರಾಶಿ. ಮಕರ ರಾಶಿಯವರೆಗೂ ಕೂಡ ಈ ಗ್ರಹ ಸ್ಥಿತಿ ಅನುಕೂಲಕರವಾಗಿಲ್ಲ. ಹಣಕಾಸಿನ ವಿಚಾರ, ಕೌಟುಂಬಿಕ ವಿಚಾರದಲ್ಲಿ ತೀವ್ರ ಸವಾಲುಗಳನ್ನ ಎದುರಿಸಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು ಇರುತ್ತೆ. ಸಾಕಷ್ಟು ತೊಂದರೆಗಳನ್ನ ಅನುಭವಿಸುವ ಸಾಧ್ಯತೆಗಳು ಇರುತ್ತೆ. ಎಚ್ಚರಿಕೆಯಿಂದ ಇರಬೇಕು. ಇಲ್ಲ ಅಂದ್ರೆ ಹಣಕಾಸಿನ ಅಂದ್ರೆ ಸುಮ್ಮನೆ ದುಡ್ಡು ಖರ್ಚಾಗ್ತಾ ಇರುತ್ತೆ. ಈ ಸಮಯದಲ್ಲಿ ನೀವು ಕೂಡಿಟ್ಕೊಂಡಿರ್ತಕ್ಕಂತಹ ಹಣ ಎಲ್ಲ ವ್ಯರ್ಥ ಧನ ಖರ್ಚಾಗ್ತಕ್ಕಂಥದ್ದು, ಬೇರೆಯವರ ವಿಚಾರಕ್ಕೋಸ್ಕರ ಅದು ದುಡ್ಡು ಖರ್ಚಾಗ್ತಕ್ಕಂತಹ ಸಾಧ್ಯತೆ ಇರುತ್ತೆ. ರ್ಯಾಶ್ ಆಗಿ ಮಾತನಾಡ್ತಕ್ಕಂಥದ್ದು, ಬಾಯಿ ಅಲ್ಲಿಗೆ ಸಂಬಂಧಪಡ್ತಕ್ಕಂತಹ ವಿಚಾರದಲ್ಲಿ ಎಕ್ಸೆಸ್ ಆಫ್ ಹೀಟ್ ಆಗೋದು, ಬಾಯಿ ಉಣ್ಣ ಆಗೋದು, ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ. ಈ ತರಹದ ಒಂದು ಸಾಧ್ಯತೆಗಳು ಮಕರ ರಾಶಿಯವರಲ್ಲಿ ಕಂಡು ಬರ್ತಾ ಇರುತ್ತೆ. ಇನ್ನು ಕುಂಭರಾಶಿ, ಮುಂದಿನ ಒಂದು ರಾಶಿ ಕುಂಭರಾಶಿಯವರಿಗೆ ಆತ್ಮವಿಶ್ವಾಸದ ಕೊರತೆ ಕಂಡು ಬರ್ತಾ ಇರುತ್ತೆ. ಪತಿ ಅಥವಾ ಪತ್ನಿಯ ಆರೋಗ್ಯದಲ್ಲಿ ತೊಂದರೆಗಳು, ಅಥವಾ ಪತಿ ಅಥವಾ ಪತ್ನಿಯ ಜೊತೆ ಕಲಹಗಳು, ಅಧೈರ್ಯ, ಮಾನಸಿಕವಾಗಿ ಕುಗ್ಗಿ ಹೋಗ್ತಕ್ಕಂತಹ ಲಕ್ಷಣಗಳು ಕೂಡ ಕಂಡು ಬರ್ತಾ ಇರುತ್ತೆ. ಆರೋಗ್ಯದ ವಿಚಾರದಲ್ಲೂ ಕೂಡ ಸಾಕಷ್ಟು ಏರಿಳಿತಗಳನ್ನ ನೋಡ್ಬೇಕಾಗಿರುತ್ತೆ. ಈ ಒಂದು ಸಮಯದಲ್ಲಿ ಆರೋಗ್ಯದ ವಿಚಾರದಲ್ಲಿ ಜಾಗೃತಿಯಾಗಿರಬೇಕು. ಮುಂದಿನ ಒಂದು ರಾಶಿ ಮೀನರಾಶಿ. ಈ ಮೀನರಾಶಿಯವರಿಗೂ ಕೂಡ ಈ ಗ್ರಹ ಸ್ಥಿತಿ ಸಾಕಷ್ಟು
ತೊಂದರೆಗಳನ್ನು ತಂದುಕೊಡ್ತಾ ಹೋಗುತ್ತೆ. ಆರೋಗ್ಯದ ವಿಚಾರದಲ್ಲಿ, ಖರ್ಚುಗಳ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳು, ನಿದ್ರಾಹೀನತೆ, ನಿದ್ರಾಭಂಗ, ನಿದ್ದೆ ಮಾಡೋಕ್ಕಾಗಲ್ಲ ಈ ಸಮಯದಲ್ಲಿ, ಕೆಟ್ಟ ಕನಸು ಬೀಳ್ತಾ ಇರುತ್ತೆ, ಸುಮ್ಮನೆ ಖರ್ಚುಗಳು, ಕೆಟ್ಟ ಆಲೋಚನೆಗಳು ಬರ್ತಾ ಹೋಗುತ್ತೆ, ಕೆಟ್ಟದಾಗಿ ಮನಸ್ಥಿತಿ ನಿರ್ಮಾಣ ಆಗ್ತಕ್ಕಂತಹ ಸಾಧ್ಯತೆ ಇರೋದ್ರಿಂದ ಮೀನರಾಶಿಯವರು ಎಚ್ಚರಿಕೆಯಿಂದ ಇರಬೇಕು. ಈ ಎಲ್ಲಾ 12 ರಾಶಿಯವರು ಕೂಡ ತಪ್ಪದೆ ಗೋಧಿ ರವೆ ಪಾಯಸವನ್ನ ಶ್ರೀರಾಮನ ದೇವಸ್ಥಾನದಲ್ಲಿ ಒಂದು ಪ್ರಸಾದದ ರೂಪದಲ್ಲಿ ಕೊಟ್ಬಿಟ್ಟು ಅಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಕೂಡ ಹಂಚೋದಕ್ಕೆ ಪ್ರಯತ್ನ ಮಾಡ್ತಾ ಇರಿ. ಕಾಗೆಗಳಿಗೆ, ಪಶು ಪಕ್ಷಿಗಳಿಗೆ ಆಹಾರ, ಮೇವುಗಳನ್ನ ನೀಡ್ಲಿಕ್ಕೆ ಪ್ರಯತ್ನ ಮಾಡಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.